ನನಗೆ ಕೊಡೋಕೆ ಮಾತ್ರ ನಿಮಗೆ ಉರಿಯುತ್ತಲ್ಲ, ಎಲ್ಲ ದುಡ್ಡನ್ನು ಬ್ಯಾಂಕಲ್ಲಿ ತಗೊಂಡೋಗಿಟ್ಟು ಜೋಪಾನ ಮಾಡಿ. ಬೇಡ ಬಿಡಿ, ನನಗೇನು ತೆಗೆದುಕೊಡ್ಬೇಡಿ. ನನ್ನ ಫ್ರೆಂಡ್ಸ್ ಎಲ್ಲ ಬೈಕಲ್ಲಿ ಜುಮ್ ಅಂತ ಕಾಲೇಜ್ಗೆ ಬರ್ತಾರೆ. ನಾನು ಆ ಬಸ್ಸಲ್ಲಿ ರಶ್ಶಲ್ಲಿ ಹೋಗಿ ಸಾಯ್ಬೇಕು ಎಂದು ಕಿರುಚುತ್ತಾ ಮಂಜು ತನ್ನ ತಂದೆ ಎದುರು ತನ್ನ ನಿರಾಸೆ ಮತ್ತು ಕೋಪವನ್ನು ಒಟ್ಟಿಗೆ ತೋರಿಸುತ್ತಿದ್ದ. ಅಲ್ಲ ಕಣೋ ಮಂಜು, ನೀನು ಕೇಳಿದ ಕೋರ್ಸಿಗೆ ಸೇರಿಸ್ದೆ, ನೀನು ಕೇಳಿದ ಲ್ಯಾಪ್ಟಾಪ್ ತೆಗೆದುಕೊಟ್ಟೆ. ಆ ಕೋರ್ಸಿಗೆ ಸೇರಿ ಆ ಸಾಧನೆ ಮಾಡ್ತೀನಿ, ಈ ಸಾಧನೆ ಮಾಡ್ತೀನಿ ಅಂತೆಲ್ಲ ಹೇಳಿ ಮೈಮೇಲೆ ಬಿದ್ದು ಆ ಕೋರ್ಸಿಗೆ ಸೇರಿದ್ದೂ ಆಯಿತು, ಬಿಟ್ಟಿದ್ದೂ ಆಯಿತು. 1,00,000 ಕೊಟ್ಟು ಸೇರಿಸಿದ ಕೋರ್ಸನ್ನು ಕಷ್ಟ ಅಂತ ಬಿಟ್ಬಿಟ್ಟೆ. ಈಗಲೇ ಬೈಕ್ ಬೇಕು ಅಂದರೆ ಹೇಗೋ ಆಗುತ್ತೆ. ನೋಡೋಣ, ಮುಂದಿನ ತಿಂಗಳು ತೆಗೆದುಕೊಡಲು ಪ್ರಯತ್ನ ಪಡ್ತೀನಿ ಎಂದು ತಮ್ಮ ಕನ್ನಡಕದ ಗಾಜನ್ನು ಒರೆಸುತ್ತಾ ಮಗನನ್ನು ಸಮಾಧಾನಿಸಲು ಪ್ರಯತ್ನಿಸುತ್ತಿದ್ದರು ಶ್ರೀನಿವಾಸ್ ರಾಯರು. ರೀ ಸ್ವಾಮಿ, ಬಾಯ್ಮುಚ್ಚಿ ಸಾಕು. ನೀವು ತೆಗೆದುಕೊಡೋದು ಕಂಡಿದ್ದೀನಿ. ನಂಗೇನು ಗೊತ್ತಿತ್ತು ಆ ಕೋರ್ಸಲ್ಲಿ ಅಷ್ಟೆಲ್ಲ ಕಷ್ಟ ಬೀಳ್ಬೇಕಂತ. ಇಷ್ಟ ಆಯಿತು ಸೇರಿಕೊಂಡೆ, ಕಷ್ಟ ಆಯಿತು ಬಿಟ್ಬಿಟ್ಟೆ. ಅದಕ್ಕೇನಿವಾಗ? ನಾನು ಸರಿಯಿಲ್ಲ, ನಿಮ್ಮ ಮಗನಾಗೋಕ್ಕೆ ನಾನು ನಾಲಾಯಕ್ಕು, ಅದೇ ತಾನೇ ನಿಮ್ಮ ಅಭಿಪ್ರಾಯ? ಅದಕ್ಕೆ ನನಗೆ ಈ ಮನೇಲಿರೋಕ್ಕೆ ಇಷ್ಟ ಇಲ್ಲ. ಆ ಲ್ಯಾಪ್ಟಾಪ್ನ ಯಾರಿಗಾದರೂ ಮಾರಿ ಇಲ್ಲ ದಾನ ಮಾಡಿ ಎಂದು ಸಿಟ್ಟು ಮಾಡಿಕೊಂಡು ಮನೆಯಿಂದ ದಾಪುಗಾಲಿಡುತ್ತಾ ಹೊರಗಡೆ ನಡೆದ ಮಂಜು. ಮನೆಯ ಮುಂದಿನ ರಸ್ತೆಯ ಅರ್ಧ ಕಿಲೋಮೀಟರ್ ದೂರದಲ್ಲಿನ ಬಸ್ ಸ್ಟ್ಯಾಂಡಿನಲ್ಲಿ ಕೋಪದಿಂದ ಮುಖ ದುಮ್ಮಿಸಿಕೊಂಡು ಕುಳಿತಿದ್ದ ಮಂಜುವನ್ನು ಸಮಾಧಾನಿಸಲು ಶ್ರೀನಿವಾಸರಾಯರು ರಸ್ತೆಯಲ್ಲಿ ಬರುತ್ತಿದ್ದ ಕಾರನ್ನು ನೋಡಿಯೂ ನೋಡದಂತೆ ರಸ್ತೆ ದಾಟಲು ಹೋಗಿ ಕಾರಿನ ಚಕ್ರದಡಿ ಸಿಲುಕಿಯೇ ಬಿಟ್ರು ಎನ್ನುವಾಗ ಆ ಕೂಡಲೇ ಬ್ರೇಕ್ ಹಾಕಿ ಕಾರನ್ನು ನಿಲ್ಲಿಸಿದ. ಕಾರಿನ ಚಾಲಕನ ಸಮಯ ಪ್ರಜ್ಞೆಯಿಂದ ಅಪಘಾತದಿಂದ ಬಚಾವಾಗಿದ್ದರು. ಈ ದೃಶ್ಯವನ್ನ ನೋಡಿದ ಮಂಜು ಆಘಾತದಿಂದ ಓಡಿಬಂದು ಕಾರಿನ ಚಾಲಕನ ಸಹಾಯದಿಂದ ರಸ್ತೆಯಲ್ಲಿ ಬಿದ್ದಿದ್ದ ತನ್ನ ತಂದೆಯನ್ನ ಹಿಡಿದೆತ್ತಿ ಎಬ್ಬಿಸಿದ. ಏನ್ರಿ ರಾಯರೇ, ನಿಮಗೆ ಕನ್ನಡಕ ಹಾಕಿದ್ರೂ ಕಣ್ಣು ಸರಿಯಾಗಿ ಕಾಣಲ್ವಾ? ನೋಡ್ತಿದ್ದಂತೆ ಕಾರಿಗೆ ಅಡ್ಡ ಬಂದ್ಬಿಟ್ರಿ. ನಾನು ಸರಿಯಾದ ಸಮಯಕ್ಕೆ ಬ್ರೇಕ್ ಹಾಕಿದ್ದಕ್ಕೆ ಆಯ್ತು. ಇಲ್ಲ ಅಂದ್ರೆ ಸಂಭವಿಸಬಹುದಾಗಿದ್ದ ಘಟನೆಯ ತೀವ್ರತೆಯನ್ನ ನೆನೆದು ಎಚ್ಚರಿಕೆಯಿಂದಿರಬೇಕೆಂದು ಕಾರಿನ ಚಾಲಕ ಶ್ರೀನಿವಾಸ್ ರಾಯರಿಗೆ ನೀರು ನೀಡುತ್ತಾ ಎಚ್ಚರಿಸಿದ. ಕಾರು ಚಾಲಕನ ಮಾತನ್ನ ಕೇಳಿದ ಮಂಜು ತನ್ನ ಕಣ್ಣೆದುರೇ ನಡೆದು ಹೋಗುತ್ತಿದ್ದ ದೃಶ್ಯವನ್ನ ನೆನೆದು ತರತರನೆ ನಡುಗಿ ತಂದೆಯನ್ನ ಅಪಾಯದಿಂದ ಪಾರು ಮಾಡಿದ್ದಕ್ಕಾಗಿ ಕಾರಿನ ಚಾಲಕನಿಗೆ ಧನ್ಯವಾದ ಸಮರ್ಪಿಸಿ ರಸ್ತೆಯಲ್ಲಿ ಬಿದ್ದಿದ್ದ ತನ್ನ ತಂದೆಯ ಪರ್ಸ್ ಮತ್ತು ಕನ್ನಡಕವನ್ನ ಎತ್ತಿಕೊಂಡು ಅಲ್ಲಿಯೇ ಪಕ್ಕದಲ್ಲಿದ್ದ ಕ್ಲಿನಿಕ್ಕಿಗೆ ತಂದೆಯ ಕಾಲಲ್ಲಿ ಆದ ಗಾಯಗಳ ಚಿಕಿತ್ಸೆಗೆ ಕರೆದೊಯ್ದ. ಡಾಕ್ಟರ್ ಒಳಗೆ ಚಿಕಿತ್ಸೆ ನೀಡುವಾಗ ತನ್ನ ತಂದೆ ಕಾರು ಬರುತ್ತಿದ್ದನ್ನು ಗಮನಿಸಿಯೂ ಗಮನಿಸದಂತೆ ರಸ್ತೆ ದಾಟಲು ಕಾರಣವೇನೆಂದು ಅರಿಯಲು ಅವರ ಕನ್ನಡಕವನ್ನ ತನ್ನ ಕಣ್ಣಿಗೆ ಇರಿಸಿಕೊಂಡು ನೋಡಿದ. ಕನ್ನಡಕದ ಗಾಜು ಪೂರ್ತಿ ಮಸುಕಾಗಿತ್ತು. ಇಷ್ಟು ಮಸುಕಾಗಿದ್ದರೆ ಯಾವ ವಾಹನ ಬಂದರೂ ಹೇಗೆ ಕಾಣುತ್ತೆ? ಇದೇ ಕನ್ನಡಕ ಹಾಕಿಕೊಂಡು ಹೇಗೆ ಅವ್ರ ದಿನ ಆಫೀಸಿಗೆ ಹೋಗುತ್ತಾರೋ? ಇವರಿಗೊಂದು ಕನ್ನಡಕದ ಗಾಜನ್ನು ಬದಲಿಸಲಾಗುವುದಿಲ್ವಾ? ಬರುವ ಸಂಬಳದ ಹಣವನ್ನೆಲ್ಲ ಏನು ಮಾಡ್ತಾರೋ ಎನ್ನುತ್ತಾ ಶ್ರೀನಿವಾಸ್ ರಾಯರ ಪರ್ಸನ್ನ ತೆರೆದ. ಅದರಲ್ಲಿ 100 ರೂಪಾಯಿ ನೋಟೊಂದನ್ನು ಬಿಟ್ಟು ಒಂದಷ್ಟು ಚೀಟಿಗಳಿದ್ದವು. ಒಂದು ತನ್ನ ಲ್ಯಾಪ್ಟಾಪ್ ಖರೀದಿಸಿದ್ದು, ಮತ್ತೊಂದು 1,00,000 ಹಣ ಸಾಲವಾಗಿ ಪಡೆದದ್ದು, ವಾಟರ್ ಬಿಲ್, ಕರೆಂಟ್ ಬಿಲ್, ದಿನಸಿ ಸಾಮಾನುಗಳ ಚೀಟಿ, ಗ್ಯಾಸ್ ಸಿಲಿಂಡರ್ ಬಿಲ್ಲು, ಇನ್ನಿತರ ಖರ್ಚು ವೆಚ್ಚಗಳ ಚೀಟಿಗಳೇ ತುಂಬಿಕೊಂಡಿದ್ದವು. ತನ್ನ ತಂದೆಗೆ ಬರುವ ಸಂಬಳದಲ್ಲಿ ಇವುಗಳನ್ನೆಲ್ಲ ಕಳೆದರೆ ಬರುವ ಮೊತ್ತ ಶೂನ್ಯವೆಂದು ಇಂಜಿನಿಯರಿಂಗ್ ಓದುತ್ತಿದ್ದ ಮಂಜುವಿಗೆ ಬೇರೆ ಯಾರೂ ಕಲಿಸಿಕೊಡಬೇಕಾಗಿರಲಿಲ್ಲ. ತಮ್ಮ ಇಡೀ ಜೀವನವನ್ನೇ ನಮಗಾಗಿ ಮುಡಿಪಾಗಿಟ್ಟಿರುವ ನನ್ನ ತಂದೆಗೆ ನಾನೇನು ನೀಡಿದೆ? ಛೇ, ಬರೀ ಸಂಕಟ ಗೋಳನ್ನೇ. ಈ ಮಸ್ಕಾದ ಕನ್ನಡಕದ ಗಾಜಿನಡಿಯಲ್ಲಿ ಅವರ ಅದೆಷ್ಟೋ ಬೇಸರ, ನಿರಾಸೆ ಅಡಗಿರಬಹುದು ಎಂದೆಣಿಸಿ ಏಳತೀರದ ಸಂಕಟವಾಗಿತ್ತು ಮಂಜುವಿಗೆ. ತನ್ನ ಹೆಗಲ ಮೇಲೆ ಬಿದ್ದ ಕೈಯನ್ನ ನೋಡಿ ತಲೆ ಎತ್ತಿ ನೋಡಿದಾಗ, ಬೇಸರ ಮಾಡಿಕೊಳ್ಬೇಡ ಮಂಜು, ಮುಂದಿನ ತಿಂಗಳು ಖಂಡಿತ ಬೈಕ್ ತೆಗೆದುಕೊಡುತ್ತೇನೆ ಎಂದು ಇನ್ನೇನನ್ನೋ ಹೇಳುತ್ತಿದ್ದುದನ್ನ ಕೇಳಿ ತಡೆಯಲಾಗದ ದುಃಖದಿಂದ ಅವರನ್ನ ಗಟ್ಟಿಯಾಗಿ ಅಪ್ಪಿ, ಬೇಡ ಅಪ್ಪ, ನನಗೇನು ಬೇಡ, ನೀವು ಒಬ್ರು ಯಾವಾಗಲೂ ನನ್ನ ಜೊತೆ ಇದ್ರೆ ಸಾಕು ಎಂದು ಜೋರಾಗಿ ಅಳುತ್ತಿದ್ದುದನ್ನ ಕಂಡು ಶ್ರೀನಿವಾಸ್ ರಾಯರಿಗೂ ಕಣ್ತುಂಬಿ ಬಂತು. ಮೃದುವಾಗಿ ಮಂಜುವಿನ ತಲೆ ನೇವರಿಸಿ ಮಗನನ್ನ ಸಮಾಧಾನ ಪಡಿಸಿದರು. ತನಗಾಗಿ ಯಾವ ಆಸೆಯನ್ನೂ ಇಟ್ಟುಕೊಳ್ಳದೆ ನಮಗಾಗಿ ಜೀವ ಸವೆಸುತ್ತಿದ್ದ ತನ್ನ ತಂದೆಯ ಬೆಲೆ ಅರ್ಥ ಮಾಡಿಸಿ ಕಣ್ಣು ತೆರೆಸಿ ತನ್ನ ನಡವಳಿಕೆಯನ್ನ ಪರಿವರ್ತಿಸಿದ ಅಪ್ಪನ ಕನ್ನಡಕವನ್ನ ಮೃದುವಾಗಿ ನೇವರಿಸಿ ಕನ್ನಡಕಕ್ಕೆ ಧನ್ಯವಾದ ತಿಳಿಸಿದ ಮಂಜು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.